ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ. ಚಿಂತಾಮಣಿ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಮೂಡಚಿಂತಲಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಯೋನಿವೃತ್ತ ಶಿಕ್ಷಕರಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮೂಡಚಿಂತಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಹಶಿಕ್ಷಕಿಯಾಗಿ ಸ್ವರ್ಣಗೌರಿ ಅವರು ಸುಮಾರು 30 ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡು ಬಂದಿದ್ದರು. 2024ರ ಸಾಲಿನಲ್ಲಿ ವಯೋನಿವೃತ್ತಿ ಹೊಂದಿದ್ದು, ಶಿಕ್ಷಕರಿಗೆ ಹಾಗೂ ಶಿಕ್ಷಕರಿಂದ ಹಾಗೂ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ದೀಪ ಹಾಗೂ ಪ್ರಾರ್ಥನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಇನ್ನು ನಿವೃತ್ತ ಶಿಕ್ಷಕಿಯಾದ ಸ್ವರ್ಣಗೌರಿ ಅವರು ಮಾತನಾಡಿ, ನಾನು 1994ರಲ್ಲಿ ಮೂಡಚಿಂತಲಹಳ್ಳಿ ಸರ್ಕಾರಿ ಶಾಲೆಗೆ ಸೇರಿದ್ದು, ನಾನು 30 ವರ್ಷಗಳಿಂದ ಈ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಇವತ್ತು ನನಗೆ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭ ನನಗೆ ಸನ್ಮಾನ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಹರೀಶ್, ಎಸ್ಡಿಎಂಸಿ ಅಧ್ಯಕ್ಷರು ಕೆ ಮಂಜುನಾಥ್, ದಂಡೂರ್ ರಾಮಪ್ಪ, ಶಾಲೆಯ ಮುಖ್ಯೋಪಾಧ್ಯಾಯರು ರವಿಶಂಕರ್, ಶಾಲೆಯ ಹಳೆ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ನನಗೆ ಮಾತುಗಳೇ ಬರ್ತಾ ಇಲ್ಲ. ಇಷ್ಟು ನನ್ನ ಮಕ್ಕಳನ್ನ ನಾನು ಬೆಳೆಸಿದ್ದೀನ. ನನ್ನ ಮಕ್ಕಳೆಲ್ಲ ಇಷ್ಟು ಮಕ್ಕಳಿದ್ದಾರಪ್ಪ ಅಂತ ನಿಜವಾಗ್ಲೂ ನನ್ನ ಮಗಳು ಒಂದು ಮಗಳು, ಆದರೆ ಎಲ್ಲರೂ ನನ್ನ ಮಕ್ಕಳೇ. ಬಹಳ ಖುಷಿ ಆಗ್ಬಿಡ್ತಾ ಇದೆ ನನಗೆ. ಇದಕ್ಕಿಂತ ಇನ್ನು ಬೇರೆ ಭಾಗ್ಯ ಬೇಕಾ ನನಗೆ? ಯಾವುದು ಬೇಡ. ಯಾವತ್ತೂ ಇವರು ಗ್ರಾಮಸ್ಥರು ಅಷ್ಟೇ. ನಾನು ನಡೆಯೋದಕ್ಕೆ ಬಿಡ್ತಾ ಇರಲಿಲ್ಲ. ಮೇಡಮ್ ಹತ್ತಿ ಗಾಡಿ ನಿಮ್ಮನ್ನು ಗೇಟ್ವರೆಗೂ ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಇಲ್ಲ ನನಗೆ ಬಸ್ ಸ್ವಲ್ಪ ಅನಾನುಕೂಲ ಇದೆ ಅಂದರೆ 9:30ಗೆ ಪಾಪ ಮಾಡಿಕೊಟ್ರು, ಮತ್ತು 4 ಗಂಟೆಗೂ ಬಸ್ ಅನುಕೂಲ ಮಾಡಿಕೊಟ್ರು. ಇದಕ್ಕಿಂತ ನಾನು ಇನ್ನೇನು ಬೇಕಾಗಿದೆಯಪ್ಪ? ಇಷ್ಟು ಒಂದು ಆಭಾರಿ ನಾನು ಅವ್ರಿಗೆ. ಇಷ್ಟು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಪೋಷಕರು, ಇಷ್ಟು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ನಾನು ಹೆಚ್ಚಿಗೆ ಹೇಳೋ ಅಷ್ಟೇ ಇಲ್ಲ. ನಿಮಗೆ ಇವತ್ತೆಲ್ಲ ಗೊತ್ತಾಗಿದೆ ಅಲ್ವಾ? ಇಷ್ಟು ಮುಂದೆ ನೋಡ್ರಿ ಎಲ್ಲ ಹಂಗೇರಿ 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 ಹಾಗೇರಿ ಇನ್ನೊಂದು ಲಾಸ್ಟ್ ಲಾಸ್ಟ್ ಲಾಸ್ಟ್